ಕೋಟಿ ಚೆನ್ನೈಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಬಿಜೆಪಿ ಮುಖಂಡ ಜಗದೀಶ್ ಅಧಿಕಾರಿಯವರ ಮುಖಕ್ಕೆ ಮಸಿ ಬಳಿದವರಿಗೆ 1 ಲಕ್ಷ ರೂಪಾಯಿ ಘೋಷಿಸಿದ್ದ ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಆ ಹಣವನ್ನು ಇದೀಗ ಬಡ ವಿದ್ಯಾರ್ಥಿಗಳಿಗೆ ಹಂಚಿದ್ದಾರೆ। ಈ ಕುರಿತು ಮಾತನಾಡಿದ ಪ್ರತಿಭಾ ಅವರು ಕೋಟಿ ಚೆನ್ನಯ್ಯ ಹಾಗೂ ಬಿಲ್ಲವ ಸಮಾಜದ ಬಗ್ಗೆ ಜಗದೀಶ್ ಅಧಿಕಾರಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು ತುಂಬಾ ಬೇಸರವಾಗಿತ್ತು। ಹೀಗಾಗಿ ಅವರ ಮುಖಕ್ಕೆ ಮಸಿ ಬಳಿದವರಿಗೆ 1 ಲಕ್ಷ ಘೋಷಿಸಿ 3 ದಿನದ ಗಡುವು ನೀಡಿದೆ। 2 ದಿನದಲ್ಲಿ ಅವರು ಗರಡಿ ಕ್ಷೇತ್ರದಲ್ಲಿ ತಪ್ಪು ಕಾಣಿಕೆ ಹಾಕಿದ್ದಾರೆ। ಹಾಗಾಗಿ ನನ್ನ ಘೋಷಣೆ ವಾಪಸ್ ಪಡೆದುಕೊಂಡಿದ್ದು ಆ ಹಣವನ್ನು 10 ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಂಚಿದ್ದೇನೆ ಎಂದರು। ಇನ್ನು ಗೆಜ್ಜೆಗಿರಿ ಮೂಲಕವೇ 20 ಬಡ ಮಕ್ಕಳನ್ನು ಆಯ್ಕೆ ಮಾಡಿಕೊಟ್ಟಲ್ಲಿ ಅವರ ಶಿಕ್ಷಣದ ಸಂಪೂರ್ಣ ವೆಚ್ಚ ಭರಿಸುತ್ತೇನೆ ಎಂದು ಹೇಳಿದ್ದಾರೆ। 1 ಲಕ್ಷ ರೂಪಾಯಿ ಮೊತ್ತ ಏನಿದೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ತೇನೆ ಅಂತ ಹೇಳಿದೆ। ಆ ಪ್ರಕಾರ ನಾನು ಇವತ್ತು ಶ್ರೀ ಕ್ಷೇತ್ರ ಗೆಜ್ಜೆಗಿರಿಗೆ ಬಂದು ಅಮ್ಮನ ಸನ್ನಿಧಿಯ ಎದುರಲ್ಲಿ ನಾನು 10 ಮಕ್ಕಳಿಗೆ ಇದನ್ನು ಹಂಚಿದ್ದೇನೆ। ಕೋಟಿ ಚೆನ್ನಯ್ಯರ ಪವಾಡ ಏನು ಅಂತ ಹೇಳಿದ್ರೆ, ನಾನು ಯಾರು ಅಧಿಕಾರಿಯ ಮುಖಕ್ಕೆ ಮಸಿ ಬಳಿತವರ ಅವರಿಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದೆ। 3 ದಿನದ ಒಳಗೆ ಅವರು ಕ್ಷಮೆ ಯಾಚಿಸಲಿಲ್ಲ ಅಂತಾದ್ರೆ ಆದ್ರೆ ಕೋಟಿ ಚೆನ್ನಯ್ಯರು ಎಲ್ಲಿ ಸಹ ನನ್ನ ಕೈಯನ್ನು ಬಿಡಲಿಲ್ಲ। ನಾನು ಹೇಳಿದ ಮಾತನ್ನು ಅವರು ಅದಕ್ಕಿಂತ ಮೊದಲೇ 2ನೇ ದಿನದಲ್ಲೇ ಅಧಿಕಾರಿ ಹೋಗಿ, ಅದಲ್ಲದೆ ಖಂಡಿತವಾಗಿ ನಾನು ಯಾರನ್ನು ಪ್ರಚೋದನೆ ಮಾಡಲಿಕ್ಕಾಗಿ ಈ ಮಾತನ್ನು ಖಂಡಿತವಾಗಿ ಈ ಕ್ಷೇತ್ರದಲ್ಲಿ ನಿಂತು ನಾನು ಹೇಳ್ತಾ ಇದ್ದೇನೆ। ನಾನು ಬರೇ ನನ್ನ ಸಮಾಜದವರಲ್ಲಿ ಕೋಟಿ ಚೆನ್ನಯ್ಯರ ಬಗ್ಗೆ ಅವಹೇಳನಕಾರಿಯಾಗಿ ಒಬ್ಬರು ರಾಜಕೀಯ ಧುರೀಣರು ಮಾತಾಡಿದ್ರು। ಆಗ ಪ್ರತಿಭಾ ಕುಲಾಯಿ ಅವರು ಕೋಟಿ ಚೆನ್ನಯ್ಯರ ಒಬ್ಬ ಭಕ್ತರಾಗಿ, ಅವರ ತಾಯಿಯ ಒಬ್ಬರು ಭಕ್ತರಾಗಿ ಅದನ್ನು ದಿಟ್ಟವಾಗಿ ವಿರೋಧಿಸಿ ಅಂಥ ಒಂದು ಮಾತುಗಳು ಇನ್ನು ಸಮಾಜದಲ್ಲಿ ಬರಬಾರದು, ಅದಕ್ಕೋಸ್ಕರ ಒಬ್ಬ ಮಹಿಳೆಯಾಗಿ ತನ್ನ ಒಂದು ಅಭಿಪ್ರಾಯವನ್ನು ಭಾರಿ ದಿಟ್ಟತನದಿಂದ ಎದುರಿಸಿ